ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ಟ್ ವಿತ್ ಚಿನ್ನು. ಇವತ್ತು ನಾವು ವೇಸ್ಟ್ ಆಗಿರೋಂಥ ಥರ್ಮಾಕೋಲಿಂದ ಹೋಮ್ ಡೆಕೋರೇಷನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಸ್ಟಾರ್ಟ್. ಈ ಕ್ರಾಫ್ಟ್ನ ಮಾಡೋಕ್ಕೆ ನಮಗೆ ಬೇಕಾಗಿರೋಂಥ ವಸ್ತುಗಳು ಥರ್ಮಾಕೋಲ್, ಕಾಗದ, ಫೆವಿಕ್ವಿಕ್ ಮತ್ತು ಬಣ್ಣಗಳು. ಮೊದಲಿಗೆ ನಾವು ಒಂದು ಪೇಪರ್ ಮೇಲೆ ನಮಗೆ ಬೇಕಾಗಿರೋ ಡಿಸೈನ್ಸನ್ನು ತೆಗಿಬೇಕಾಗತ್ತೆ. ಸೊ ನಾನಿಲ್ಲಿ ಕ್ಲೌಡ್ಸ್, ಸ್ಟಾರ್ ಮತ್ತು ಈ ವಾಟರ್ ಡ್ರಾಪ್ಲೆಟ್ ಸ್ಟ್ರಕ್ಚರ್ಸನ್ನು ಡ್ರಾ ಮಾಡಿದ್ದೀನಿ. ಮತ್ತು ಡ್ರಾ ಮಾಡ್ಕೊಂಡಿರುವಂಥ ಸ್ಟ್ರಕ್ಚರ್ಸನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಕಟ್ ಆಗಿರುವಂಥ ಎಲ್ಲ ಕ್ರಾಫ್ಟ್ಸ್ಗಳು. ಇವಾಗ ಅದೇ ಪೇಪರನ್ನು ಥರ್ಮಾಕೋಲ್ ಮೇಲಿಟ್ಟು ಔಟ್ಲೈನ್ಸನ್ನು ಹಾಕೋಬೇಕಾಗತ್ತೆ. ಸೊ ಈ ಥರ ಔಟ್ಲೈನ್ನ ಹಾಕುವಾಗ ಹುಷಾರಾಗಿ ಹಾಕಬೇಕು ಮತ್ತು ಇದೇ ಥರ ಎಲ್ಲದನ್ನು ಹಾಕೋಬೇಕಾಗತ್ತೆ. ಅದರಿಂದ ನಮಗೆ ಥರ್ಮಾಕೋಲ್ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಥರ್ಮಾಕೋಲ್ನ ಕಟ್ ಮಾಡಿ ರೆಡಿ ಮಾಡ್ಕೊಂಡಾಗಿದೆ. ಈ ಥರ ಎಲ್ಲ ಥರ್ಮಾಕೋಲ್ನ ಕಟ್ ಮಾಡ್ಕೊಂಡ್ಮೇಲೆ ನಾನು ಥರ್ಮಾಕೋಲ್ಗೆ ವೈಟ್ ಗ್ಲೂ ಮತ್ತು ವಾಟರನ್ನು ಮಿಕ್ಸ್ ಮಾಡಿ ಪೇಂಟ್ ಮಾಡ್ತಾ ಇದ್ದೀನಿ. ಯಾಕೆ ಈ ಥರ ಮಾಡಬೇಕು ಅಂದರೆ, ಯಾವಾಗ ನಾವು ಡೈರೆಕ್ಟಾಗಿ ವಾಟರ್ ಪೇಂಟ್ಸನ್ನು ಥರ್ಮಾಕೋಲ್ ಮೇಲೆ ಯೂಸ್ ಮಾಡ್ತೀವೋ ಆವಾಗ ಥರ್ಮಾಕೋಲ್ ಪೂರ್ತಿಯಾಗಿ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಇದು ಪ್ರೊಟೆಕ್ಟಿವ್ ಲೇಯರ್ ಥರ ಆ್ಯಕ್ಟ್ ಮಾಡುತ್ತೆ. ಅದಕ್ಕೆ ಫಸ್ಟು ನಾವು ಎಲ್ಲ ಕಟ್ ಮಾಡಿರುವಂಥ ಕ್ರಾಫ್ಟ್ಸ್ಗೂ ಇದನ್ನು ಹಾಕೋಬೇಕಾಗತ್ತೆ. ಇದನ್ನು ಪೇಂಟ್ ಮಾಡಿದ್ಮೇಲೆ ಚೆನ್ನಾಗಿ ಒಣಗಕ್ಕೆ ಬಿಡಬೇಕಾಗತ್ತೆ. ಸೊ ಈ ಥರ ಒಣಗಿದ ನಂತರ ಇವಾಗ ನಾವು ಇದಕ್ಕೆ ಪೇಂಟ್ ಮಾಡ್ಬೋದು. ನಾನಿಲ್ಲಿ ಪೋಸ್ಟರ್ ಕಲರ್ಸನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ವಾಟರ್ ಪೇಂಟ್ ಕೂಡ ಯೂಸ್ ಮಾಡ್ಕೊಬೋದು. ಕ್ರಿಯೇಟಿವಿಟಿಗೆ ತಕ್ಕಂತೆ ಅಥವಾ ನೀವು ಯಾವ ಡಿಸೈನ್ಸನ್ನು ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ನೀವು ಪೇಂಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಡ್ರಾಪ್ಲೆಟ್ಸಿಗೆ ಬ್ಲೂ, ಸ್ಟಾರ್ಸಿಗೆ ಯೆಲ್ಲೋ ಮತ್ತು ಕ್ಲೌಡಿಗೆ ವೈಟ್ ಕಲರನ್ನು ಪೇಂಟ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಪೇಂಟ್ ಮುಗಿದ್ಮೇಲೆ ನಾವು ವಿಡಿಯೋದಲ್ಲಿ ತೋರಿಸಿರೋ ಥರ ಥ್ರೆಡನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಎಲ್ಲನೂ ನೀಟಾಗಿ ಫೆವಿಕೋಲಿಂದ ಅಟ್ಯಾಚ್ ಮಾಡ್ಕೋಬೇಕು. ಸೊ ಹಿಯರ್ ಇಸ್ ದ ಫೈನಲ್ ಲುಕ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.